ಹಾಗೆ ಈಗ ನೆಕ್ಸ್ಟ್ ಡೇ ಆಗಿದೆ. ನಾವಿವಾಗ ನಿನ್ನೆ ನಮಗೆ ಅದು ಒಂದೆರಡು ಮೀನು ಸಿಕ್ಬಿಟ್ರೆ ಬೇರೆ ಏನು ಸಿಕ್ಕಿರಲಿಲ್ಲ. ಸೊ ಇವಾಗ ಇಲ್ಲಿ ಮನೆ ಮುಂದ್ಗಡೆನೆ ಬ್ಯಾಕ್ ವಾಟ್ರ್ ಇದೆ, ಅಲ್ಲಿಗೆ ನಾವು ಹೋಗ್ತಾಯಿದ್ವಿ. ಅಂದರೆ ಡ್ಯಾಮ್ದು ಬ್ಯಾಕ್ ವಾಟ್ರ್ ಅದು, ಅಲ್ಲಿಗೆ ನಾವು ಹೋಗ್ತಾಯಿದ್ವಿ. ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಫಿಶಿಂಗ್ ಬ್ಲಾಗ್ ಸೆಕೆಂಡ್ ಡೇ, ನಮ್ಮದು 4ನೇ ಸ್ಪಾಟ್ ಹತ್ರ. ಹಾಗೆ ನಾವು ಸ್ಪಾಟ್ ಚೇಂಜ್ ಮಾಡ್ತಾನೇ ಇರ್ತೀವಿ. ಸ್ಪಾಟ್ ಚೇಂಜ್ ಮಾಡ್ತಾ ಹೊಸ ಒಂದು ಜಾಗ ಹುಡುಕ್ತಾ ಅಲ್ಲಿ ಏನು ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಒಂದು ಸಣ್ಣ ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಗುತ್ತಾ ಅಷ್ಟು ಈಸಿಯಾಗಿ ಒಂದು ಬಾಟಲ್ ಮತ್ತು ಚಿಕ್ಕದೊಂದು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಗಾಳ ಮತ್ತೊಂದು ಸೀಸ ಹಾಕ್ಕೊಂಡು ಹೊರಟಿದ್ದೀವಿ. ನೋಡೋಣ ಇವತ್ತೇನಾಗುತ್ತೆ ಅಂತ. ನೋಡಿ ಏರಿಯಾ ನೋಡಿ ಹೆಂಗಿದೆ ಅಂತ. ನಾನು ನಿನ್ನೆ ಹೇಳ್ತಾ ಇದ್ದಿದ್ದೆ, ಇದೇ ಲೈನ್ ನೋಡಿ, ಈ ಲೈನ್ಸ್ಗಳೆಲ್ಲ ಇರುತ್ತೆ, ಎಲ್ಲ ಬೇಲಿಗಳಲ್ಲಿ ಈ ಲೈನ್ಸ್ ಇರುತ್ತೆ. ಅದು ಹಗಲು ಹೊತ್ತಿನಲ್ಲಿ ಕೂಡ ಪವರ್ ಕೊಟ್ಟಿರ್ತಾರೆ ಇದಕ್ಕೆ. ಈ ಹಂದಿಗಳ, ಕಾಡು ಪ್ರಾಣಿಗಳ ಉಪಟಳ ಸ್ವಲ್ಪ ಜಾಸ್ತಿ ಇರೋ ಪ್ರದೇಶ ಇದು. ಯಾಕಂದರೆ ಈ ಕಡೆ ಇದು ಏನು ಮೀಸಲು ಅರಣ್ಯ ಆದ ಕಾರಣ ಇಲ್ಲಿ ಪ್ರಾಣಿಗಳೆಲ್ಲ ಬರುತ್ತೆ. ಒಂದು ಪಾಸಿಂಗ್ ಇದೆ ನಮಗಿಲ್ಲಿ, ವಾಟರ್ ಪಾಸಿಂಗ್ ನೋಡಿ, ವಾಟರ್ ಪಾಸಿಂಗ್ ಒಂದಿದೆ. ವಾವ್, ಸೂಪರ್ ಪ್ಲೇಸ್. ಚಿಲ್ಡ್. ಅಯ್ಯೋ, ಫ್ರಿಜ್ಜಲ್ಲಿ ಕಾಲಿಟ್ಟಾಗ ಆಗ್ತಾಯಿದೆ ಯಪ್ಪ. ತುಂಬ ಕೋಲ್ಡ್ ಇದೆ. ಹೋಗಿ ಒಮ್ಮೆ ಮತ್ತೆ ಇವಾಗ ದೇವರೇ ಇವಳ ಕೈಲ ಇದು ಕೊಟ್ಟದ್ದು ಎಂತ ಟರ್ಪಲ್ ಕೊಟ್ಟು, ಇದು ರೈನ್ ಕೋಟ್ ಕೊಟ್ಟದ್ದು. ಈಗ ಹೋಗ್ತಿತ್ತು ರೈನ್ ಕೋಟ್ ನೀರಲ್ಲಿ. ನಾವೀಗ ಈ ಗಾಳಕ್ಕೆ ಈ ಥರ ನಾನು ಎರಡು ಮೂರು ಕಡೀರಿ, ಎರಡು ಕೋಲ್ ಸಾಕು ಅಂತ ಹೇಳಿದೆ. ಸಾಕು ಎರಡು. ತುಂಬ ಚಿಲ್ಡ್ ಆಗಿದೆ ನೀರು ಯಪ್ಪ. ಕಾಲ ಬರೋತಾಗಿ ಕೂಲ್ ಕಾಲೆ. ಸಮ್ಮರಲ್ಲಿ ಸಿಕ್ಕಿದ್ರೆ ಒಳ್ಳೇದು. ಈ ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ ಈ ಥರ ನೀರು ಸ್ಟ್ರೀಮು. ಅವ್ರು ಆಲ್ರೆಡಿ ಹೋಗಿದ್ದಾರೆ. ಇಲ್ಲೊಂದು ಬೇಲಿದೆ. ವಾವ್, ಜಾಗ ನೋಡಿ ಗೈಸ್. ಅವಳು ಮೈಕ್ ಕೈಯಲ್ಲಿ ಇಟ್ಕೊಂಡಿದ್ದ, ಮೈಕ್ ಹಾಕ್ಲಿಲ್ಲ. ನಿನ್ನೆಲ್ಲ ಮೈಕ್ ಯೂಸ್ ಮಾಡಿದ್ವಿ. ಮೈಕ್ ಅಲ್ಲಿಂದಲೇ ತಗೊಂಡು ಬರಬೇಕಿತ್ತು, ಗಾಡಿಯಲ್ಲಿ ಇಟ್ಟಿದ್ರೆ ಒಳ್ಳೇದಾಗ್ತಿತ್ತು. ಎಂತ ಉಂಟು? ಕಪ್ಪೆ ಉಂಟು. ಕಪ್ಪೆನ ಕೋತ ಹಾಕಿದ್ರೆ ಕಪ್ಪೆಲ್ಲಿ ಸಿಗ್ತದೆ. ನಾವು ಯಾವ ಕಡೆ ಹೋಗೋದು? ದೂರ ಒಂದೊಂದು ಮನೆ ಕಾಣಿಸ್ತಾ ಇದೆ. ಏಡಿ ಇದೆಯಂತ ಅಲ್ಲಿ, ಏಡಿ ಹಿಡಿತಾ ಇದ್ದಾರೆ ಚಿಕ್ಕದು ಗಾಲಕ್ಕೆ. ನೋಡಿ ಚಿಕ್ಕ ಚಿಕ್ಕ ಏಡಿಗಳು ಗೈಸ್. ಹಾಗೆ ನಾವು ಈ ಗುಡ್ಡಗಾಡು ಪ್ರದೇಶದಲ್ಲಿ ಹೊಲಗಳು, ಹಾಗೆ ಈ ಸೈಡ್ನಲ್ಲಿರುವಂಥ ಕರೆಂಟ್ ಕಂಬಿಗಳು, ಹಾಗೆ ಹೋಗ್ತಾ ಇದ್ದೇವೆ ನಾವು. ನಮ್ಮ ಮುಂದೆ ಹೋದವರು ಮಾಡಿಕೊಟ್ಟಂಥ ದಾರಿಯಲ್ಲಿ ಮುಂದೆ ಸಾಕ್ತಾ ಇದ್ದೇವೆ. ದಾರಿ ಅಂತ ಇಲ್ಲ, ಎಲ್ಲ ಗದ್ದೆ ಗಿದ್ದೆ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರೋದೆ. ಅಲ್ಲಿ ನೋಡಿ ಎದುರು ಹೋಗ್ತಾ ಇದ್ದಾರೆ. ಒಬ್ಬರು ಕಾಣಿಸ್ತಾ ಇದ್ದಾರೆ. ಮತ್ತೊಂದು ಗ್ಯಾಂಗ್ ತುಂಬ ಎದುರು ಹೋಗಿದೆ, ಕಾಣಿಸ್ತಾ ಇಲ್ಲ. ಎಂತ ಮಾರ, ದಾರಿ ಇಲ್ಲ. ಬೇಗ ಬರಲಿಕ್ಕೆ ಹೇಳಿದ್ರೆ ನೀವು ಬರೋದಿಲ್ಲ. ಅದಕ್ಕೆ ಹೇಳೋದು, ಅವ್ರು ಒಟ್ಟಿಗೆ ಹೋಗಬೇಕು. ಅಪ್ಪ, ದಾರಿ ಅಂತ ಹೇಳೋದೇ ಇಲ್ಲ ಇಲ್ಲಿ. ನಾವು ಹೋದದ್ದೇ ಆನೆ ಹೋದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಕೂಡ ಒಂದು ರೀತಿಯಲ್ಲಿ ಹಾಗೆ ಹೋಗ್ತಾ ಇದ್ದೇವೆ. ಮುಂದೆ ಅವ್ರು ಹೋಗ್ತಾ ಇದ್ದಾರೆ, ಅಲ್ಲಿ ತಲುಪಿದ್ರು ದೂರ. ನಾವು ಕೂಡ ಹೋಗ್ತಾ ಇದ್ದೇವೆ ಅವ್ರ ಹಿಂದೆ.
ಈಗ ನೋಡಿ ಪ್ಲೇಸ್ ಹೇಗಿದೆ ಅಂತ, ಒಳ್ಳೆ ವೈಬ್ ಇರುವಂಥ ಪ್ಲೇಸ್ ಇದು. ಹಾಗೆ ನಾವು ಹೋಗ್ತಾ ಇದ್ದೀವಿ, ತುಂಬ ಜನ ಇದ್ದೇವೆ ಇವತ್ತು. ಹಾಂ, ನಾವು ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ನೋಡುವ ಏನಾಗುತ್ತೆ ಅಂತ. ಬಾಬಾ ಬೇಗ ಬೇಗ ಬನ್ನಿ, ಅವರು ಅಲ್ಲಿಗೆ ತಲುಪಿದ್ರು, ನಮಗೆ ದಾರಿ ಸಹ ಗೊತ್ತಿಲ್ಲ. ದಾರಿ ಹೇಗಾದರೂ ಹೋಗ್ಬೋದು, ಈ ಕರೆಂಟ್ ಇರೋದ್ರಿಂದ ಪ್ರಾಬ್ಲಮ್ ಸ್ವಲ್ಪ. ಬಹಳ ಸಾಹಸಮಯ ದೃಶ್ಯ. ಜಿಗಿತಾ ಹೋಗ್ತಾ ಇದ್ವಿ. ಅವ್ರು ತುಂಬ ಫಾಸ್ಟ್ ಹೋಗ್ತಾ ಇದ್ದಾರೆ, ನನಗೆ ಹಿಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಹಿಂದೆಯಿಂದ ಇಬ್ಬರು ಆರಾಮ್ಸೆ ಬರ್ತಾ ಇದ್ದಾರೆ. ಆರಾಮ್ಸೆ ಅಲ್ಲ, ಚಪ್ಪಲಲ್ಲಿ ನಡಿಲಿಕ್ಕೆ ಆಗುದಿಲ್ಲ, ಜಾರ್ತಾ ಉಂಟು ಚಪ್ಪಲಿ. ಚಪ್ಪಲ್ ಕೈಯಲ್ಲಿ ಇಟ್ಕೊಂಡು ಓಡಬೇಕು. ಈಗ ನಾಯಿ ಅಟ್ಟಿಸ್ಕೊಂಡು ಬಂದರೆ ನೀವು ಹೀಗೆ ಹೋಗ್ತೀರಾ? ಹಾಂ, ಇಲ್ಲಿ ಕಾಣಿಸ್ತಾ ಇದೆ ರಿವರ್ ನೋಡಿ, ಪಕ್ಕದಲ್ಲಿದೆ. ಇಲ್ಲಿ ಅವರು ಮುಂದೆ ಹೋಗಿದ್ದಾರೆ. ಎಲ್ಲಿಂದ ಸ್ಪಾಟ್ ನೋಡಬೇಕು. ಮೇಯ್ನ್ ಫಿಶಿಂಗ್ಗೆ ಸ್ಪಾಟ್ ಮುಖ್ಯ. ನಮಗೆ ಆರಾಮ್ಸೆ ನಾವು ಲಾಸ್ಟ್ ಟೈಮು ನಾವು ಮಂಗಳೂರಲ್ಲಿ ಫಿಶಿಂಗ್ ಹೋಗಿದ್ವಲ್ಲ, ಅಲ್ಲೆಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಪಾಟಿಗಳಿರಲಿಲ್ಲ. ಬಟ್ ಇಲ್ಲಿ ಒಳ್ಳೆ ಪ್ಲೇಸ್ ಇದೆ, ಅಂದರೆ ಒಂದು ಕೆಸರುಮಯ ಇಲ್ಲ, ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ. ನಿಮಗೆ ನೋಡ್ಬೋದು. ಇಲ್ಲಿ ಸ್ವಲ್ಪ ಇನ್ನು ಮಾತಾಡೋದು ಕಡಿಮೆ ಮಾಡಬೇಕು ನಾವು. ನೋಡಿ, ಬಂದ ಕೂಡಲೇ ಎಲ್ಲರೂ ಒಳ್ಳೆ ಪ್ಲೇಸ್ ಇದು. ಸೈಡೆಲ್ಲ ಕೂತ್ಕೊಳ್ಳೋಕ್ಕೆ ಬೇಕಾದಷ್ಟು ಜಾಗ ಇದೆ. ಇವರೆಲ್ಲ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನೋಡಿ, ಪರಮಾತ್ಮ ಶೂಟಿಂಗ್ ಆದ ಪ್ಲೇಸ್ ನೋಡಿ ಗೈಸ್. ಅಲ್ಲಿ ನಿಮಗೊಂದು ಕಾಣಿಸ್ತಾ ಇದೆಯಾ? ಆ ಪ್ಲೇಸು ಪರಮಾತ್ಮ ಶೂಟಿಂಗ್ ಆದಂಥ ಪ್ಲೇಸ್ ಅದು. ಆ ರೋಡ್ ಇದೆ ನೋಡಿ, ಅದು ಮುಳುಗಡೆ ಆದಂಥ ರೋಡು. ಅದು ಓಲ್ಡ್ ರೋಡ್, ಅದು ಓಲ್ಡ್ ರೋಡ್. ಅದು ಡ್ಯಾಮ್ ಕಟ್ಟಬೇಕಾದ್ರೆ ಅದು ಮುಳುಗಡೆ ಆಯಿತು. ಆಮೇಲೆ ಅಲ್ಲೇ ಪರಮಾತ್ಮ ಶೂಟಿಂಗ್ ಆಯಿತು. ಆ ಪ್ಲೇಸ್ಗೆ ಹೋಗೋದಾದ್ರೆ ಹೋಗುವ ಒಮ್ಮೆ ಸಂಜೆ. ನೋಡು, ಕಾರಲ್ಲೊಂದು ರೌಂಡ್ ಹಾಕುವ. ನೋಡಿ, ಸೀನಿಕ್ ಆಗಿದೆ ಪ್ಲೇಸ್. ಗಾಲಗಳು ರೆಡಿ ಆಗ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಅಸ್ತ್ರವನ್ನು ಹಿಡ್ಕೊಂಡು ರೆಡಿ ಆಗಿದ್ದಾರೆ ಮೀನು ಹಿಡಿಲಿಕ್ಕೆ. ಇವತ್ತೆಷ್ಟು ಮೀನು ಸಿಗ್ತದೆ ಅಂತ ನೋಡುವ. ಎಷ್ಟು ಜನ ಇದ್ದೇವೆ ನೋಡಿ, 8 ಜನ ಇದ್ದೇವೆ ನಾವು ಟೋಟಲ್. 8 ಜನರಿಗೆ ಒಂದೊಂದು ಮೀನು ಸಿಗ್ತದೆ ಅಂತ ನೋಡುವ. ಈಗ ಇಲ್ಲಿ ಮೀನಿಗೆ ತಿನ್ನಲಿಕ್ಕೆ ಏನಾದರೂ ಹಾಕಬೇಕಲ್ಲ, ಹಾಗೆ ಗಾಳಕ್ಕೆ ಎರೆಹುಳವನ್ನು ಸಿಕ್ಕಿಸ್ತಾ ಇದ್ದಾರೆ. ಮೀನುಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಗ್ತಾ ಉಂಟು. ಮೋಡ ಆಗಿದೆ, ಸ್ವಲ್ಪ ಹೊತ್ತಲ್ಲಿ ಮಳೆ ಸಹ ಬರ್ಬೋದಾ ಅಂತ ಕಾಣ್ತದೆ. ಎಲ್ಲರೂ ಮೀನು ಹಿಡಿತಾ ಇದ್ದಾರೆ. ಬಂತಲ್ಲ ಮಳೆ, ಜೋರು ಮಳೆ. ನಾವು ಈ 100 ರೂಪಾಯಿದು ರೈನ್ ಕೋಟ್ ತಗೊಂಡು ಬಂದದಕ್ಕೆ ಒಳ್ಳೆಯದಾಯಿತು. ಖುಷಿ ಆಗ್ತದೆ ಇದನ್ನು ಹಾಕಲಿಕ್ಕೆ, ಮೇಲಿಂದ ಕೆಳಗೆ ತನಕ ಚಂಡಿ ಆಗುದಿಲ್ಲ. ಒಳ್ಳೆ ಮಳೆ. ಸ್ವಲ್ಪ ಹೊತ್ತಲ್ಲಿ ಮಳೆ ಸಹ ಕಡಿಮೆ ಆಯಿತು. ಈಗ ಮತ್ತೊಮ್ಮೆ ಮೀನು ಹಿಡಿಯುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎಲ್ಲರೂ ಸಹ. ಸೀನ್ ನೋಡಿ ಹೇಗಿದೆ ಅಂತ. ಮಲೆನಾಡು, ಮೋಡ ನೋಡಿ. ತುಂಬ ಹೊತ್ತಾಯಿತು ಎಲ್ಲ ನೋಡಿ, ಇದೆಲ್ಲ ಗಾಳೆಲ್ಲ ಹಾಕಿಟ್ಟಿದ್ದಾರೆ. ಒಂದು ಸಹ ಮೀನು ಸಿಗಲಿಲ್ಲ ಮಾತ್ರ. ಇಷ್ಟು ಜನ ಇದ್ದೇವೆ, ಒಬ್ಬರಿಗೆ ಸಹ ಒಂದೊಂದು ಮೀನು ಸಿಗಲಿಲ್ಲ.
ವೆದರ್ ಮಾತ್ರ ಸೂಪರ್ ಆಗಿದೆ. ಒಟ್ಟಿಗೆ ನಾಯಿ ಸಹ ಬಂದಿದೆ ಮೀನು ಹಿಡಿಲಿಕ್ಕೆ. ಹೀಗಾಯಿತು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ಅಸ್ತ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಈಗ. ಇಷ್ಟು ದೊಡ್ಡ ನದಿಯಲ್ಲಿ ಒಂದು ಸಣ್ಣ ಮೀನು ಸಮೇತ ಸಿಗಲಿಲ್ಲ. ಎಂತ ಮಾಡುದು, ಇನ್ನೀಗ ಸೀದಾ ಮನೆಗೆ ಹೋಗುದು.